ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ MS ಕ್ರಿಯೇಷನ್ಸ್ಗೆ ಸ್ವಾಗತ ಅಂತ ಹೇಳ್ತಾ FA 3ರ ಪರೀಕ್ಷೆ 8ನೇ ತರಗತಿ ಗಣಿತದಲ್ಲಿ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ನೋಡೋಣ ಕೀ ಉತ್ತರದೊಂದಿಗೆ. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸ್ತೀನಿ. ಸೊ ಫಸ್ಟಿಗೆ ಬಹು ಆಯ್ಕೆ ಪ್ರಶ್ನೆಗಳಿತ್ತು. ಅದರಲ್ಲಿ ಮೊದಲ ಪ್ರಶ್ನೆ ಕೇಳಿದರು, ಸಜಾತಿ ಪದಗಳಲ್ಲಿ ಸಂಖ್ಯಾ ಸಹಗುಣಕ ಹೇಗಿರ್ತದೆ ಅಂತ ಕೇಳಿದರು. ಅದರಲ್ಲಿ ಆಯ್ಕೆ ಬಿ ಒಂದೇ ಆಗಿರಬೇಕೆಂದೇನಿಲ್ಲ ಅನ್ನೋ ಆಯ್ಕೆ ಸರಿಯಾಗಿ ಬರ್ತದೆ. ಪ್ರಶ್ನೆ 2, ತ್ರಿಜ್ಯ r ಆಗಿರುವ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಏನು? ಸೊ ನಿಮಗೆಲ್ಲ ಗೊತ್ತಿದೆ, ಆಪ್ಷನ್ ಎ πr² ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಮೂರನೇ ಪ್ರಶ್ನೆ, 25 kg ಹಾಗೂ 200 ಗ್ರಾಮ್ಗಳ ಅನುಪಾತ ಎಷ್ಟು ಅಂತ ಕೇಳಿದರು. ಸೊ ವೆರಿ ಸಿಂಪಲ್ ಬರ್ತದೆ. 25 kg ಮತ್ತು 200 ಗ್ರಾಮ್ ಅಂತಂದರೆ 125:1 ಅಂತಕ್ಕಂಥದ್ದು ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಇನ್ನು ನಾಲ್ಕನೇ ಪ್ರಶ್ನೆ ಕೇಳಿದರು, 4:5 ಇದನ್ನು ಶೇಕಡಾ ಕ್ರಮದಲ್ಲಿ ಬರೀರಿ ಅಂತ ಕೇಳಿದರು. ಏನಿಲ್ಲ, ಆ 4:5 4/5 × 100 ಮಾಡೋದ, ಅವಾಗ 80 ಬರ್ತದೆ. ಸೊ 80 ಅನ್ನೋದು ಏನಾಗಿರ್ತದಪ್ಪ ಅಂದರೆ ಶೇಕಡಾ ಕ್ರಮ ಆಗಿರ್ತದೆ. ಐದನೇ ಪ್ರಶ್ನೆ, 2a - 3b ಮತ್ತು 2aಗಳ ಗುಣಲಬ್ಧವನ್ನು ಕಂಡುಹಿಡಿಯಿರಿ. ಸೊ ಇಲ್ಲೇನು ಮಾಡಬೇಕು, 2a - 3b ಅನ್ನು ಏನು ಮಾಡಬೇಕು, ಗುಣಲಬ್ಧ ಅಂದಾಗ 2a = 4a² - 6ab ಅನ್ನೋದನ್ನು ಬರ್ತದೆ. ಸಂಖ್ಯೆಗಳನ್ನು ಗುಣಾಕಾರ ಮಾಡಬೇಕು, ಆಮೇಲೆ ಸಹಭಾಜಕಗಳನ್ನು ಸಂಖ್ಯಾ ಸಹಗುಣಕಗಳನ್ನು ಸಹಿತನು ನೀವು ಗುಣಾಕಾರವನ್ನು ಮಾಡಿಡಬೇಕು. ಆರನೇ ಪ್ರಶ್ನೆ, ಬಾಹು ಎ ಆಗಿರುವ ಒಂದು ಪೂರ್ಣ ಘನದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸೊ ಸೂತ್ರ a = 6a² ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಮುಂದಿನ ಪ್ರಶ್ನೆ, 2⁻³ ಮತ್ತು 3⁻²ರ ಗುಣಲಬ್ಧವನ್ನು ಕಂಡುಹಿಡಿಯಿರಿ. ಸೊ 2⁻³ ಅಂದರೆ 2 4 4 2 8 ಬಂತು. 3 2 ಅಂತಂದರೆ 3 3 9 ಅಂದರೆ 8 × 9 ಅಂದರೆ 72 ಬರ್ತದೆ. 72 ಗುಣಲಬ್ಧ ಆಗ್ತದೆ. ಪ್ರಶ್ನೆ 8, ಒಬ್ಬ ವ್ಯಾಪಾರಿಯು 800 ಬೆಲೆಯ ವಸ್ತುವನ್ನು ₹1,000ಕ್ಕೆ ಎಂದು ಬೆಲೆಯನ್ನು ನಮೂದಿಸ್ತಾನೆ. ನಂತರ 10% ರಿಯಾಯಿತಿಗೆ ಮಾರ್ತಾನೆ. ಅವನು ಗಳಿಸಿದ ಲಾಭ ಎಷ್ಟು ಅಂತ ಕೇಳಿದರು. ಸೊ ಏನು ಬರೀಬೇಕು, ಎಷ್ಟು ಮುಖಬೆಲೆ ಇತ್ತು, 1,000, ರಿಯಾಯಿತಿ ಎಷ್ಟಿತ್ತು, 10% 1,000ಕ್ಕೆ. ಹಾಗಾದರೆ 10% 1,000ಕ್ಕೆ ಅಂದರೆ ಬೆಲೆ 100 ಬಂತು. ಆವಾಗ 100 ರೂಪಾಯಲ್ಲಿ ನಾವು 1,000ದಲ್ಲಿ 100ನ್ನು ಕಳೆದಾಗ 900 ಬಂತು. ಇದು ಸೇಲ್ಡ್ ಪ್ರೈಸ್. ಇನ್ನು CP ನೋಡೋದಾದರೆ ಏನಾಗ್ತದಪ್ಪ ಅಂದರೆ 800. ಸೊ ಲಾಭ ಎಷ್ಟಾಯಿತು, 100 ಅನ್ನೋದನ್ನು ನೀವು ಬರೆದ್ರೆ ಕಂಪ್ಲೀಟ್ ಆಗ್ತದೆ. ಮುಂದಿನ ಪ್ರಶ್ನೆ, ಘನಫಲ ಮತ್ತು ಸಾಮರ್ಥ್ಯ ಇವುಗಳ ನಡುವಿನ ವ್ಯತ್ಯಾಸವನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ಏನು ಹೇಳ್ತದಪ್ಪ ಅಂದ್ರೆ, ಒಂದು ಆಕೃತಿಯು ಅವಲಂಬಿಸಿರುವ ಪ್ರದೇಶವನ್ನು ನಾವು ಘನಫಲ ಅಂತ ಕರೆದ್ರೆ, ಸಾಮರ್ಥ್ಯದ ಒಂದು ಘನಾಕೃತಿಯಲ್ಲಿ ಇರಿಸುವ ವಸ್ತುವಿನ ಗಾತ್ರ ಆಗಿರ್ತದೆ, ಅದು ಸಾಮರ್ಥ್ಯ. ಇನ್ನು ಗುಣಲಬ್ಧ ಕಂಡುಹಿಡಿಬೇಕು. 6 × 5x² + 2x³ - 8. ಸೊ ಇದನ್ನು ನೀವೇನು ಮಾಡಬೇಕು, ಗುಣಾಕಾರವನ್ನು ಮಾಡಬೇಕು. ಸೊ ಆವಾಗ ಮೊದಲೆಲ್ಲ ಸಂಖ್ಯೆಗಳು ಎಷ್ಟಿದಾವೆ ನೋಡ್ಕೊಡ್ರಿ. 6 5 30 ಅದ, 6 2 12 ಅದ, 2 6 12, 12 8 ಎಸ್, ಆಮೇಲೆ 30x³ + 12x4 - 48x ಅಂತ ಬಂತು. ಇನ್ನು ನೆಕ್ಸ್ಟ್ ಇದನ್ನು ಏನು ಮಾಡ್ತೀರಿ, ಮತ್ತೆ 12x4 30x³ - 48 ಏನು ಮಾಡಬೇಕು, ಎಕ್ಸ್ ಅಂತ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ. ಇನ್ನು ಒಂದು ವಜ್ರಾಕೃತಿಯ ಕರ್ಣಗಳ ಅಳತೆ 8 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ ಆದರೆ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸೊ a = 1/2 d1 × d2, ಅವಾಗ a = 1/2 8 × 5, ಅವಾಗ a ಎಷ್ಟಾಯಿತು, 20 cm³ ಆಯಿತು. ಮುಂದಿನ ಪ್ರಶ್ನೆ, ಒಂದು ಆಯತಘನದ ಆಯಾಮಗಳು 5 ಸೆಂಟಿಮೀಟರ್ 2 ಸೆಂಟಿಮೀಟರ್ 5 ಸೆಂಟಿಮೀಟರ್ ಆದರೆ ಇಂತಹ ಆಯತಗಳನ್ನು ಬಳಸಿ ಒಂದು ಘನಫಲವನ್ನಾಗಿಸಲು ಬೇಕಾಗುವ ಆಯತಘನಗಳ ಸಂಖ್ಯೆ ಅಂತ ಕೇಳಿದರು. ಸೊ ಮೊದಲಿಗೆ ನಮಗೆ ಸೂತ್ರ ಗೊತ್ತಿರಬೇಕು. ಆಯತಘನದ ಘನಫಲದ ಸೂತ್ರ LBH. ಅವಾಗ 5 × 2 × 5 ಎಷ್ಟಾಯಿತು, 50 ಸೆಂಟಿಮೀಟರ್ ಆಯಿತು. ಆಮೇಲೆ ಘನದ ಘನಫಲ ಕೇಳಿದಾರಲ್ಲ, ಆವಾಗ ನಾವೇನು ಮಾಡಬೇಕು, ವರ್ಗಘಾತಗಳನ್ನು ತಗೋಬೇಕು. 5⁻2 × 2 × 2⁻2 × 5, ಆವಾಗ 1000 cm³ ಬರ್ತದೆ. ಆವಾಗ ನಮಗೆ ಆಯತ ಘನಗಳ ಸಂಖ್ಯೆ ಬೇಕಾದ್ರೆ 1000ನ 50ಕ್ಕೆ ಭಾಗಿಸಿದ್ರೆ 20 ಬತ್ತು. 20 ಆಯತ ಘನಗಳೇ ಆಗಿರ್ತಾವೆ. ಲಾಸ್ಟ್ ಕ್ವಶನ್ ಇತ್ತು, 25% ಲಾಭ ಗಳಿಸುವಂತೆ ವಸ್ತುಗಳ ಮಾರಾಟದ ಬೆಲೆ ನಮೂದಿಸಲಾಗಿತ್ತು. ರಿಯಾಯಿತಿಯನ್ನು ನೀಡಿದ ಮೇಲೆ ಲಾಭ 12.5% ಇಳಿಕೆಯಾಯಿತು. ಆವಾಗ ಶೇಕಡಾ ರಿಯಾಯಿತಿಯನ್ನು ನಿಮಗೆ ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ.
ಸೊ ಮಾರಾಟದ ಬೆಲೆ ಎಕ್ಸ್ ಪ್ಲಸ್ 25% ಆಫ್ ಎಕ್ಸ್. ಸೊ ಎಕ್ಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 0.25x. ಆವಾಗ 12.5 ಲಾಭದಲ್ಲಿ ಮಾರಾಟ ಏನಾಗಿರ್ತದೆ, ಎಕ್ಸ್ ಈಸ್ ಈಕ್ವಲ್ ಟು 12 1/2 ಎವರೇಜ್ ಎಕ್ಸ್ ಆಗ್ತದೆ. ಅವಾಗ ಇದೇನಾಗ್ತದಪ್ಪ ಅಂದರೆ 1.125x ಆಗ್ತದೆ. ಅವಾಗ ರಿಯಾಯಿತಿ ಕೇಳಿದಾಗ ನಮಗೆ ಏನಾಗ್ತದೆ, ನಮೂದಿತ ಬೆಲೆ ಮೈನಸ್ ಮಾರಾಟ ಬೆಲೆ. ಅವಾಗ 1.25x ಮೈನಸ್ 1.125 ಆದರೆ 0.125x ಆಗ್ತದೆ. ಅವಾಗ ಇದೇ ರಿಯಾಯಿತಿ ದರ ಏನಾಗ್ತದೆ, 0.125x ಡಿವೈಡೆಡ್ ಬೈ 1.25x ಇಂಟು 100 ಈಸ್ ಈಕ್ವಲ್ ಟು 10% ಅಂತ ಹತ್ರ ಉತ್ತರ ಕಂಪ್ಲೀಟ್ ಆಗ್ತದೆ. ಇಷ್ಟಿತ್ತು ಈ ಗಣಿತ ಕ್ವಶನ್ ಪೇಪರ್ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ. ಬಾಯ್.